ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಪವಿತ್ರ ರಂಜಾನಲ್ಲಿ ಮುಸ್ಲಿಮಾನ್ ಬಾಂಧವರು ಇಫ್ತಾರ್ ಆಚರಣೆ ಮಾಡುವ ಸಂದರ್ಭದಲ್ಲಿ ಇದು ಒಂದು ನಗರ ಪ್ರದೇಶ, ಇಲ್ಲಿ ದುಡಿಯುವಂಥ ಅನೇಕ ಜನ ಇದ್ದಾರೆ. ಈ ಕೆಲಸ ಬಿಟ್ಟು ಮನೆಗೆ ಓಡುವಂಥ ಧಾವಂತದಲ್ಲಿ ಅನೇಕ ಜನರಿಗೆ ಅಪಘಾತ ಆಗಿ ಸಾವನ್ನಪ್ಪಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ನಜೀರ್ ಕುದಿರಲಿ ಅವರು ಆ ರೀತಿ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಮಂಗಳೂರು ನಗರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಮತ್ತು ತುರ್ತು ಸಂದರ್ಭದಲ್ಲಿ ಮಂಗಳೂರು ನಗರಕ್ಕೆ ಬಂದಂಥವರಿಗೆ ಹತ್ತಾಳದ ಸಹರಿಯ ವ್ಯವಸ್ಥೆಯನ್ನು ಕೂಡ ನಾವು ಉಚಿತವಾಗಿ ಅವರಿದ್ದಲ್ಲಿಗೆ ನಾವು ಹೋಗಿ ಸಪ್ಲೈ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ವಿ. ಮತ್ತು ಇದು ಸೌಹಾರ್ದ ಇಫ್ತಾರ್ ಕೂಟ. ಇಲ್ಲಿ ಇಫ್ತಾರ್ನ ಒಂದು ಕುತೂಹಲ ಇದ್ದಂಥ ಇತರ ಸಮುದಾಯದವರು ಇಫ್ತಾರ್ ಅಂದರೆ ಏನು ಅಂತ ನಿರೀಕ್ಷೆನಲ್ಲಿರ್ತ ಕುತೂಹಲದಲ್ಲಿದ್ದವರು ಅವರಿಗೂ ಕೂಡ ಭಾಗವಹಿಸಬಹುದು. ರಂಜಾನ್ನ ಇಫ್ತಾರ್ ಸಮಯದಲ್ಲಿ ನಮ್ಮವರೊಂದಿಗೆ ಇರಬೇಕು ಅಥವಾ ಸಾಮೂಹಿಕವಾಗಿರಬೇಕು ಹೀಗೆಂದು ಉಪವಾಸಿಗರು ಬಯಸ್ತಾರೆ. ಉಪವಾಸ ಬಿಡುವ ಸಮಯದಲ್ಲಿ ತಮ್ಮವರೊಂದಿಗೆ ಸೇರಿಕೊಳ್ಳುವ ಧಾವಂತದಲ್ಲಿರ್ತಾರೆ. ಈ ಧಾವಂತ ಅಪಘಾತಕ್ಕೆ ಆಸ್ಪದ ಕೊಟ್ಟಿದ್ದೂ ಇದೆ. ಇಂತಹ ಅವಘಡ ತಪ್ಪಿಸುವುದಕ್ಕಾಗಿ ಅಲ್ಲಲ್ಲಿ ಸಾಮೂಹಿಕ ಇಫ್ತಾರ್ ಕೂಟಗಳನ್ನು ಆಯೋಜಿಸಲಾಗುತ್ತದೆ. ಇಂತಹದ್ದೇ ಸೌಹಾರ್ದ ಇಫ್ತಾರ್ ಕೂಟವನ್ನು ನಾವು ಮಂಗಳೂರು ನಗರದ ರಾವ್ ಅಂಡ್ ರಾವ್ ಸರ್ಕಲ್ ಬಳಿಯಲ್ಲಿ ಕಂಡೆವು. ಫ್ರೆಂಡ್ಸ್ ಒಂದು ನಮ್ಮ ಚಾರಿಟೇಬಲ್ ಸರ್ವಿಸ್ಗೆ ಒಂದು ಫ್ರೆಂಡ್ಸ್ ಗ್ರೂಪ್ ಇದು. ಇದರ ವತಿಯಿಂದ ನಮ್ಮ ನಜೀರ್ ಕುದುರಲಿ ಅವರ ಅಧ್ಯಕ್ಷರಿದ್ದಾರೆ. ಅವರ ನೇತೃತ್ವದಲ್ಲಿ ಇದು 2ನೇ ವರ್ಷ ಉಚಿತ ಒಂದು ಸೌಹಾರ್ದ ಇಫ್ತಾರ್ ಕೂಟ ನಡೆಸ್ತಾ ಇದ್ದೇವೆ. ಅಂದರೆ ಇದರ ಮುಖ್ಯ ಉದ್ದೇಶ ಒಂದು ಪವಿತ್ರ ರಂಜಾನಲ್ಲಿ ಮುಸ್ಲಿಮಾನ್ ಬಾಂಧವರು ಇಫ್ತಾರ್ ಆಚರಣೆ ಮಾಡುವ ಸಂದರ್ಭದಲ್ಲಿ ಇದು ಒಂದು ನಗರ ಪ್ರದೇಶ, ಇಲ್ಲಿ ದುಡಿಯುವಂಥ ಅನೇಕ ಜನ ಇದ್ದಾರೆ. ನಾವು ಇದೇ ವಿಷಯದಲ್ಲಿ ನಮ್ಮ ಮಾರ್ಗದಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಒಬ್ಬರು ನಮಗೆ ಅವ್ರಿಗೆ ಬೇಜಾರಾಯಿತು, ಉಪವಾಸ ತೆರಳಿಗೋಸ್ಕರ ಹೋದರು. ಆಗ ಆಕ್ಸಿಡೆಂಟ್ ಆಯಿತು. ಅದ ನಂತರ ನಜೀರ್ ಭಾಯಿ ಬಂದು ಫಿಕ್ರ್ ಮಾಡಿದರು, ಯಾಕೆಂದರೆ ನಾವೆಲ್ಲ ಕೂಡಿ ಇದು ಆಲೋಚನೆ ಮಾಡುವಂತ. ಹೋದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದೇವೆ, ಹೋದ ವರ್ಷ ಸಕ್ಸಸ್ ಆಯಿತು, ಈ ವರ್ಷ ಸಹ ಪುನಃ ಸ್ಟಾರ್ಟ್ ಮಾಡಿದ್ದೇವೆ. ಇದು ಮಂಗಳೂರು ನಗರದಲ್ಲಿ ವಿಶೇಷವಾಗಿ ಇವತ್ತು ಆಕರ್ಷಣೆ ಆಗ್ತಾ ಇದೆ. ಮತ್ತು ಇದರ ಉದ್ದೇಶ ಇರ್ತಕ್ಕಂಥ ಇದರಲ್ಲಿ ಒಂದು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಯಾವುದೇ ಪ್ರಚಾರವನ್ನು ಬಯಸದೆ ಇಲ್ಲಿ ಮಾಡ್ತಕ್ಕಂಥದ್ದು. ಇಲ್ಲಿ ಯಾರಿಗೆ ಬೇಕಾದರೂ ಇಫ್ತಾರಿಗೆ ಬರ್ಬೋದು. ಅದು ಸಣ್ಣ ಮಟ್ಟದ ಕಾರ್ಮಿಕರಿಂದ ಹಿಡಿದು ದೊಡ್ಡ ಅಧಿಕಾರಿಗಳಿಗೆ ಕೂಡ ಇಲ್ಲಿ ಬಂದು ಇಫ್ತಾರ್ನಲ್ಲಿ ಭಾಗವಹಿಸ್ಬೋದು. ಇದು ಒಂದು ಸೌಹಾರ್ದ ಇಫ್ತಾರ್. ಅದರ ಜೊತೆಯಲ್ಲಿ ನಾವು ಇಫ್ತಾರ್ನ ಜೊತೆಯಲ್ಲಿ ನಾವು ಸಾರ್ವಜನಿಕರಿಂದ ಯಾವುದೇ ರೀತಿಯ ದೇಣಿಗೆಯನ್ನು ಸಂಗ್ರಹ ಮಾಡೋದಿಲ್ಲ. ನಾವೇ 5-6 ಜನ ಸ್ನೇಹಿತರು ಸೇರಿ, ಅದು ಮುಖ್ಯವಾಗಿ ನಮ್ಮ ನಜೀರ್ ಕುದ್ರಿ ಅವರ ನೇತೃತ್ವದಲ್ಲಿ ಇದು ಖುದ್ದಾಗಿ ಒಂದು ನಮ್ಮ ಅಲ್ಕಸ್ವಾ ಗ್ರೂಪಿನ ಕೆಲವು ಸದಸ್ಯರು ಸೇರಿಕೊಂಡು ನಡೆಸ್ತಕ್ಕಂಥದ್ದು. ಮೈಗ್ರೆಂಟ್ಸ್ ಕಾರ್ಯಕ್ರಮ, ವಲಸೆ ಕಾರ್ಮಿಕರು ಬರ್ತಾರೆ, ಅದರ ಜೊತೆಯಲ್ಲಿ ಇಲ್ಲಿ ದುಡಿಯುವಂಥ ಕಾರ್ಮಿಕರು ಬರ್ತಾರೆ ಮತ್ತು ಪೇಟೆ ಪ್ರದೇಶಕ್ಕೆ ಹೊರಗಡೆಯಿಂದ ಬಂದಂಥವ್ರು ಬರ್ತಾರೆ. ರಂಜಾನ್ನ ಕೊನೆಯ ಹಂತದಲ್ಲಿ ಮಂಗಳೂರಿನಲ್ಲಿ ಇನ್ನು ಪರ್ಚೇಸಿಗೆ ಬರುವಂಥ ನಮ್ಮ ಊರಿನವರೇ ತುಂಬ ಜನ ಭಾಗವಹಿಸ್ತಾರೆ. ಆರಂಭದಲ್ಲಿ ಈಗ ಒಂದು 150-200 ಜನ ಇಫ್ತಾರಲ್ಲಿದ್ದಾರೆ. ಕೊನೆಯ ಹಂತದಲ್ಲಿ ಒಂದು 500-600 ಜನ ಇಫ್ತಾರಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಏಕೆಂದರೆ ಇದರಲ್ಲಿ ಸೌಹಾರ್ದದಿಂದ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಅರ್ಜೆಂಟಿಗೆ ಹೋಗುವವರಿಗೆಲ್ಲ ತೊಂದರೆ ತುಂಬ ನಾವು ನೋಡಿದ್ದೇವೆ. ಇದು ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಹಿಂದೂ ಬಾಂಧವರು ಇರ್ಬೋದು, ಕ್ರಿಸ್ತನ್ ಬಾಂಧವರು, ಮುಸಲ್ಮಾನರು ಬಾಂಧವರು ಮಾಡುವಂಥ ಇಫ್ತಾರ್ ಯಾವ ರೀತಿಯಲ್ಲಿ ಇರ್ತದೆ, ನಿಮ್ಮಲ್ಲಿ ಕುತೂಹಲ ಇರ್ತದೆ. ಖಂಡಿತವಾಗಿಯೂ ನೀವು ಕೂಡ ನಮ್ಮ ಜೊತೆಯಲ್ಲಿ ಇಫ್ತಾರ್ ಮಾಡಬಹುದು. ಹಾಗಾಗಿ ಇದು ಪೇಟೆಯ ತೆರೆದ ಪ್ರದೇಶ. ಇಲ್ಲಿ ಒಂದು ಇಂಡೋರ್ ಕಾರ್ಯಕ್ರಮ ಅಲ್ಲ, ಔಟ್ಡೋರ್ ಕಾರ್ಯಕ್ರಮ. ಎಲ್ಲ ಬಾಂಧವರು ಕೂಡ ಇಲ್ಲಿ ಭಾಗವಹಿಸಿ ಇದು ಸೌಹಾರ್ದ ಇಫ್ತಾರನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಮಂಗಳೂರು ನಗರದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಮತ್ತು ತುರ್ತು ಸಂದರ್ಭದಲ್ಲಿ ಮಂಗಳೂರು ನಗರಕ್ಕೆ ಬಂದಂಥವರಿಗೆ ಹತ್ತಾಳದ ಸಹರಿಯ ವ್ಯವಸ್ಥೆಯನ್ನು ಕೂಡ ನಾವು ಉಚಿತವಾಗಿ ಅವರಿದ್ದಲ್ಲಿಗೆ ನಾವು ಹೋಗಿ ಸಪ್ಲೈ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮದೊಂದು ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪಿನ ಎಲ್ಲ ಸದಸ್ಯರು ಇದಕ್ಕೆ ದೊಡ್ಡ ರೀತಿಯಲ್ಲಿ ಮುತುವರ್ಜಿ ವಹಿಸ್ತಾ ಇದ್ದಾರೆ ಮತ್ತು ಪ್ರಾಮಾಣಿಕವಾಗಿ ಪ್ರಚಾರದ ಅಪಾಪಿ ಇಲ್ಲದೆ ಮಾಡುವಂಥ ಇದೊಂದು ಕಾರ್ಯಕ್ರಮ. ಇದು ಬೇರೆಯವರಿಗೆ ಪ್ರೇರಣೆ ಆಗಲಿ ಅನ್ನುವಂಥದ್ದು ನಮ್ಮ ಆಶೆ. ಸೇರಿ ಬಗ್ಗೆ ನಾವು ಊಟ ಕೊಡ್ತೇವೆ. ಕೆಲವು ಹಾಸ್ಟೆಲ್ಗೆಲ್ಲ ಹೆಸರು ಹೇಳುವುದಿಲ್ಲ, ಹಾಸ್ಟೆಲ್ ಹೆಸರು. ಕೆಲವು ಲೇಡೀಸ್ ಇದ್ದಾರೆ, ಅವರಿಗೆ ನಾವು ಸಾಧಾರಣ 10-11 ಗಂಟೆ ಒಳಗೆ ನಾವು ಅವರಿಗೆ ಮುಟ್ಟಿಸ್ತೇವೆ. ಹುಡುಗಿಯರಿಗೆ ಎಲ್ಲ ಅವರಿಗೆಲ್ಲ ಅವ್ರು ನಾವೇ ಹೋಗಿ ಮುಟ್ಟಿಸ್ತೇವೆ. ಹುಡುಗರಿಗೆ ನಾವು ಹೇಳ್ತೇವೆ ಇಂಥ ನಂಬರಲ್ಲಿ ನಿಮ್ಮಂತ ಕಲೆಕ್ಟ್ ಮಾಡಿ ಅಂತ. ಊಟಕ್ಕೆ ನಾವು ಊಟ ಮತ್ತೊಂದು ಮೀನು ಫ್ರೈ ಇಲ್ಲದ ಏನಾದರೂ ಕಬಾಬ್ ಏನಾದಿದ್ರೆ, ನಾನ್ ವೆಜ್ ವೆಜ್ ಬೇಕಾದವರಿಗೆ ವೆಜ್ ವ್ಯವಸ್ಥೆ ಮಾಡ್ತೇವೆ.
ಮತ್ತು ಬೇರೆಯವರಿಗೆ ಬೇರೆ ವ್ಯವಸ್ಥೆ ಬೇಕಾದ ಅದು ಸಹ ಮಾಡಿ ಕೊಡ್ತೇವೆ ನಾವು ನಮ್ಮ ಗ್ರೂಪಲ್ಲಿ ಎಲ್ಲ ನಾವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಎಲ್ಲರಿಗೆ ವಾಟ್ಸಪ್ ಮಾಡಿದ್ದೇವೆ. ನಮಗೆ ಹಾಸ್ಪಿಟಲ್ ಅವರೆಲ್ಲ ನಮಗೆ ಫೋನ್ ಮಾಡಿ ಹೇಳ್ತಾರೆ, ನಮಗೆ ನಮ್ಮ ಹಾಸ್ಪಿಟಲಲ್ಲಿ ಹೀಗೆ ಜನ ಇದ್ದಾರೆ, ಅವರಿಗೆ ಒಂದು 3-4 ಜನಕ್ಕೆ ಸೇರಿದ ವ್ಯವಸ್ಥೆ ಬೇಕೆಂದರೆ ನಾವು ಎಷ್ಟು ಗಂಟೆ ಸಹ ಫೋನ್ ಮಾಡಿದರೆ ನಾವು ಹೋಗಿ ಮುಟ್ಟಿಸ್ತೀವಿ. मुसाफिरों के लिए, आने जाने वालों के लिए, जो रोज़ादार है बेचारा अचानक कुछ नहीं मिल पाता है, तो उनके लिए इन लोगों ने अब सिर्फ रज़ा इलाही के लिए ये काम को अंजाम दिया है. बेचारे 2 बजे यानी नमाज ज़ोहर के बाद ही ये लोग पूरी तैयारी में लग जाते हैं. कारीगरों को हुक्म देते हैं, वो समोसा ये सारे आइटम से काटने के लिए कई सारे ऐसे साथी हैं जो बेचारे लगे हुए हैं ताकि भाई की खिदमत कैसे हो और अच्छी तरह कैसे इंतज़ाम हो जाए. वो बखूबी बहुस्न खूबी अच्छे तरीके से आके बैठने का आप देख ही रहे हैं, सारे लोग देख रहे हैं कि कुर्सी का इंतज़ाम, सारी चीज़ों का इंतज़ाम माशाअल्लाह इंतज़ाम क्या हुआ है. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.